ಎಲ್ಲ ಯೂಟ್ಯೂಬರ್ಸ್ಗೂ ಈ ಒಂದು ಮೇಲ್ ಬಂದಿರುತ್ತೆ. ಒಂದು ಸಲ ನಿಮ್ಮೊಂದು ಯೂಟ್ಯೂಬ್ ಚಾನಲ್ನ ಯಾವ ಇಮೇಲ್ ಐ ಡಿಲಿ ಕ್ರಿಯೇಟ್ ಮಾಡಿದ್ದೀರಾ ತೆಗೆದು ನೋಡ್ಕೊಳ್ಳಿ. ಇದರಲ್ಲಿ ತುಂಬ ವಿಚಾರ ಇದೆ. ಸೊ ನಾನು ನಿಮ್ಗೆ ಅದನ್ನು ಹೇಳ್ತೀನಿ. ಮತ್ತು 2 ಹೊಸ ಅಪ್ಡೇಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನಿಮಗೆ ಈ ಥರದೊಂದು ಮೇಲ್ ಬಂದಿರುತ್ತೆ. ಒಂದು ಸಲ ತೆಗೆದು ನೋಡ್ಕೊಳ್ಳಿ. ಇನ್ ಕೇಸ್ ಬಂದಿಲ್ಲ ಅಂತಂದರೆ ತಲೆ ಕೆಡಿಸ್ಕೊಬೇಡಿ, ನೆಕ್ಸ್ಟ್ ಮಂತ್ ಬರುತ್ತೆ. ಪ್ರತಿ ತಿಂಗಳೂ ಕೂಡ ಯೂಟ್ಯೂಬರು ಈ ಥರದೊಂದು ಮೇಲ್ನ ಕಳಿಸ್ತಾ ಇರ್ತಾರೆ. ಇದರಲ್ಲಿ ನಿಮ್ಮ ಚಾನಲ್ ಒಂದು ತಿಂಗಳಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅನ್ನೋದನ್ನು ಹೇಳ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಸೊ ಕೆಲವೊಂದಷ್ಟು ಅಪ್ಡೇಟ್ಸ್ ಏನಾದ್ರು ಬಂದಿದ್ದರೆ ಅದನ್ನು ಕೂಡ ನಿಮಗೆ ಇಲ್ಲಿ ಇನ್ಫಾರ್ಮ್ ಮಾಡ್ತಾರೆ. ಈಗ ಸದ್ಯಕ್ಕೆ ಇದರೊಳಗಡೆ 2 ಅಪ್ಡೇಟ್ಸ್ಗಳನ್ನ ಆ್ಯಡ್ ಮಾಡಿ ಮತ್ತು ಒಂದು ಮಂತದ್ದು ನಿಮ್ಮದು ಪರ್ಫಾರ್ಮೆನ್ಸ್ನ ಕಳಿಸಿದ್ದಾರೆ. ಸೊ ಫಸ್ಟು ಪರ್ಫಾರ್ಮೆನ್ಸ್ ಹೇಗೆ ನಡೀತಾ ಇದೆ ಅನ್ನೋದನ್ನು ನೋಡೋಣ. ನಿಮ್ಮ ಪರ್ಫಾರ್ಮೆನ್ಸ್ ಹೇಗೆ ನಡೆದಿದೆ ನಿಮ್ಮ ಚಾನಲ್ ಅಂತ ನನಗೆ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಬನ್ನಿ ನೋಡಿ. ಇಲ್ಲಿ ಫಸ್ಟು ಯುವರ್ ಚಾನಲ್ ಡಿಡ್ ಲಾಸ್ಟ್ ಮಂತ್, ನಮ್ಮ ಕೊನೆ ತಿಂಗಳಲ್ಲಿ ನಮ್ಮ ಒಂದು ಚಾನಲ್ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ ಈಗ ನಾವು ನೋಡ್ತಾ ಇದ್ದೀವಿ. ಸೊ ನೀವು ಇಲ್ಲಿ ನೋಡ್ಬೋದು, ಮೋಸ್ಟ್ ವಾಚ್ಡ್ ವಿಡಿಯೋ ನಾನು ವಾಟ್ಸಪ್ ಬಗ್ಗೆ ಒಂದು ಶಾರ್ಟ್ಸ್ ಮಾಡಿದ್ದೆ. ಆ ಒಂದು ವಿಡಿಯೋ ತುಂಬ ಜನ ನೋಡಿದ್ದಾರೆ. ಸೊ ಅದನ್ನು ನನಗೆ ಇಲ್ಲಿ ಕೊಟ್ಟಿದ್ದಾರೆ. ಆ ಒಂದು ವಿಡಿಯೋ ತುಂಬ ಜಾಸ್ತಿ ಜನ ನೋಡಿರುವಂಥದ್ದು ಲಾಸ್ಟ್ ಮಂತಲ್ಲಿ. ಓಕೆ, ಸೊ ನನಗೊಂದು ಐಡಿಯಾ ಸಿಕ್ತು ಲಾಸ್ಟ್ ಮಂತು ಯಾವ ವಿಡಿಯೋ ಕ್ಲಿಕ್ ಆಗಿದೆ ನಂದು ಚೆನ್ನಾಗಿ ಅಂತ. ಸೊ ನಾನು ಈ ಮಂತಲ್ಲೂ ಕೂಡ ಇದೇ ಥರ ವೀಡಿಯೋಸ್ಗಳನ್ನ ನಾನು ಮಾಡಿದ್ರೆ ಈ ಮಂತು ಕೂಡ ನಾನು ರೀಚ್ ಆಗ್ಬೋದು ಜಾಸ್ತಿ ಜನಕ್ಕೆ ಅನ್ನೋದೊಂದು ಐಡಿಯಾ ಸಿಕ್ತು. ಇದೇ ಥರ ನಿಮ್ಮದು ಕೂಡ ಇವಾಗಲೇ ನೋಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ಕೆಳಗಡೆಗೆ ಬಂದರೆ ಯುವರ್ ಚಾನಲ್ ಅಪ್ಡೇಟ್ಸ್ ಫ್ರಮ್ ಲಾಸ್ಟ್ ಮಂತ್. ಸೊ ನಮ್ಮ ಒಂದು ಚಾನಲಲ್ಲಿ ಒಂದು ತಿಂಗಳಲ್ಲಿ ಎಷ್ಟು ವೀಡಿಯೋ ಅಪ್ಲೋಡ್ ಆಗಿದೆ ಅಂತ ನೀವು ನೋಡ್ಬೋದು. 131 ನ್ಯೂ ಅಪ್ಲೋಡ್ಸ್ ಲಾಸ್ಟ್ ಮಂತ್ ಅಂತಿದೆ. ಸೊ ನಾನು 131 ವೀಡಿಯೋ ಹಾಕಿದ್ದೀನಿ ಒಂದು ತಿಂಗಳಲ್ಲಿ. ಸೊ ನೀವು ನಿಮ್ಮ ಚಾನಲಲ್ಲಿ ಎಷ್ಟು ಹಾಕಿದ್ದೀರಾ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನಾನು ಕೆಳಗಡೆಗೆ ಬಂದರೆ ಇದರಿಂದ ನಮ್ಮ ಒಂದು ಚಾನಲ್ಗೆ ಲಾಸ್ಟ್ ಮಂತಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ನೀವು ನೋಡ್ಬೋದು. 4257 ಹೊಸ ಸಬ್ಸ್ಕ್ರೈಬರ್ಸು ನಮ್ಮ ಒಂದು ಚಾನಲ್ಗೆ ಲಾಸ್ಟ್ ಮಂತ್ ಬಂದಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಟೋಟಲ್ ವ್ಯೂಸ್ ಬಂದು 7,53,900 ವ್ಯೂಸ್ ಬಂದಿದೆ. ಓಕೆ, 7,53,000 ಸಮಥಿಂಗ್ ವ್ಯೂಸ್ ಬಂದಿದೆ. ಸೊ ನೀವು ನೋಡ್ಬೋದು. ಮತ್ತು ಮಿನಿಟ್ಸ್ ವಾಚ್ ಟೈಮ್ ಎಷ್ಟು ಬಂದಿದೆ ಅಂತಂದರೆ 1.3 ಮಿಲಿಯನ್ ವಾಚ್ ಟೈಮ್ ಬಂದಿದೆ. ಒಳ್ಳೆ ವಾಚ್ ಟೈಮ್ ಬಂದಿದೆ. ಸೊ ನಾವು ಆದಷ್ಟು ಫೋಕಸ್ ಮಾಡಬೇಕಾಗಿರುವಂಥದ್ದು ಸಬ್ಸ್ಕ್ರೈಬರ್ಸ್ ಮತ್ತು ವಾಚ್ ಟೈಮು ಮತ್ತು ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ನಾವು ತಗೊಳ್ತಾ ಇದ್ದೀವಿ ಅಂತಂದರೆ ಸೊ ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ನಡೀತಾ ಇದೆ, ಹೆಂಗೋ ಚಾನಲ್ ಚೆನ್ನಾಗಿ ನಡೀತಾ ಇದೆ ಅಂತ. ಸೊ ಹಾಗಾಗಿ ನೀವು ಇದು ಪ್ರತಿ ಮಂತಲ್ಲೂ ಕೂಡ ಇದು ಜಾಸ್ತಿ ಇರಬೇಕು, ಜಾಸ್ತಿ ಮಾಡ್ಕೋಬೇಕು ನೀವು. ಆ ಥರ ನೀವು ಮಾಡಿ. ಇದರಿಂದ ನಿಮ್ಗೊಂದು ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮದು ಚೆಕ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಮಂತ್ ಇದಕ್ಕಿಂತ ಜಾಸ್ತಿ ಇರಬೇಕು ನಿಮ್ಮದು. ಓಕೆ, ಸೊ ಅದಾದಮೇಲೆ ನಾನು ಕೆಳಗಡೆಗೆ ಬರ್ತೀನಿ. ಮತ್ತು ಇಲ್ಲಿ ಯುವರ್ ಶಾರ್ಟ್ಸ್ ಪರ್ಫಾರ್ಮೆನ್ಸ್ ಅಂತಿದೆ. ಸೊ ಶಾರ್ಟ್ಸಲ್ಲಿ ನಮ್ಮದು ಪರ್ಫಾರ್ಮೆನ್ಸ್ ಹೇಗೆ ನಡೆದಿದೆ ಅಂತ 2,17,300 ವ್ಯೂಸು ಶಾರ್ಟ್ಸಲ್ಲಿ ಬಂದಿದೆ. ಸೊ ಟೋಟಲ್ ಲೈಕ್ಸ್ ಬಂದು ಶಾರ್ಟ್ಸ್ಗೆ 9,026, ಕಮೆಂಟ್ಸು 179 ಮತ್ತು ಶೇರ್ಸು 3,246 ಶೇರ್ಸ್ ಆಗಿದೆ. ಒಳ್ಳೆ ರೀಚು ಕೂಡ ಆಗಿದೆ ಶಾರ್ಟ್ಸಿಂದನೂ ಕೂಡ. ಸೊ ಇದು ನನ್ನ ಒಂದು ಯೂಟ್ಯೂಬ್ ಶಾರ್ಟ್ಸ್ ಪರ್ಫಾರ್ಮೆನ್ಸ್ ಮತ್ತು ನಮ್ಮ ಒಂದು ಚಾನಲ್ ಪರ್ಫಾರ್ಮೆನ್ಸ್. ಓಕೆ, ಸೊ ಈಗ ನಾನು ಅಪ್ಡೇಟ್ಸಿಗೆ ಬರ್ತೀನಿ. ಅಪ್ಡೇಟಲ್ಲಿ 2 ಅಪ್ಡೇಟ್ನ ಇದರಲ್ಲಿ ಅಟ್ಯಾಚ್ ಮಾಡಿ ಕಳಿಸಿದ್ದಾರೆ. ಸೊ ಆ ಒಂದು ಅಪ್ಡೇಟ್ ಏನು ಅಂತಂದರೆ, ಫಸ್ಟ್ ಅಪ್ಡೇಟ್ ಸರ್ಚ್ ಯುವರ್ ಕಮೆಂಟ್ ಸೆಕ್ಷನ್ ಅಂತಂದ್ಬಿಟ್ಟು ಒಂದು AI ಇನ್ಬಿಲ್ಟ್ ಮಾಡಿದ್ದಾರೆ ಇವಾಗ. ಸೊ ಇದರಿಂದ ನಿಮಗೆ ಏನಾಗುತ್ತೆ ಅನ್ನೋದನ್ನ ನಾನು ನಿಮಗೆ ಒಂದು ತೋರಿಸ್ಬಿಡ್ತೀನಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ನಿಮ್ಮ ಒಂದು ಚಾನಲಲ್ಲಿ ಕಮ್ಯುನಿಟಿನ ನೀವು ಓಪನ್ ಮಾಡ್ಕೊಳ್ತು ಅಂತಂದರೆ ಸೊ ಅಲ್ಲಿ ನಿಮಗೆ ಒಂದು ಸರ್ಚ್ ಆಪ್ಷನ್ ಬರುತ್ತೆ. ಅಲ್ಲಿ ಕ್ಲಿಕ್ನ ಮಾಡಿ ಯಾವುದಾದ್ರೂ ಒಂದು ವರ್ಡನ್ನು ನೀವು ಸರ್ಚ್ ಮಾಡಿದ್ರೆ, ಎಕ್ವಿಪ್ಮೆಂಟ್ ಕ್ವಶನ್ಸ್ ಸರ್ಚ್ ಮಾಡ್ತು ಅಂತಂದರೆ ಸೊ ಅಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಯಾರೆಲ್ಲ ಎಕ್ವಿಪ್ಮೆಂಟ್ಸ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ದಾರೆ, ಕಮೆಂಟ್ಸ್ ಮಾಡಿದ್ದಾರೆ, ಅದೆಲ್ಲ ನಿಮ್ಗೆ ಅಲ್ಲಿ ಬಂದುಬಿಡುತ್ತೆ. ಸೊ ಇದರಿಂದ ನೀವು ಈಸಿ ಆಗುತ್ತೆ ಏನಾದರೂ ಕಮೆಂಟ್ಸ್ನ ನೀವು ಫೈಂಡ್ ಔಟ್ ಮಾಡೋದಕ್ಕೆ. ಸೇಮ್ ಟಾಪಿಕ್ ಮೇಲೆ ಯಾರೆಲ್ಲ ಕಮೆಂಟ್ ಹಾಕಿದ್ದಾರೆ ಅದನ್ನು ನೀವು ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಮತ್ತು ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಕಮ್ಯುನಿಟಿಯಲ್ಲಿ 3 ಡಾಟೆಡ್ ಲೈನ್ ಇರುತ್ತೆ. ಅಲ್ಲಿ ನೀವು ಕ್ಲಿಕ್ನ ಮಾಡಿದ್ರೆ ಫೈಂಡ್ ಸಿಮಿಲರ್ ಕಮೆಂಟ್ಸ್. ಸೊ ಈಗ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದಾರೆ, ಅದೇ ಥರ ಕಮೆಂಟ್ಸ್ ಸಿಮಿಲರ್ ಆಗಿ ಮಾಡಿರುವಂಥ ಕಮೆಂಟ್ಸ್ಗಳು ನಿಮಗಲ್ಲಿ ತೋರಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಇದನ್ನು ಸೆಟಪ್ ಮಾಡ್ದು ಅಂದರೆ ಚೆಕ್ ಮಾಡ್ದು ಅಂತಂದರೆ. ಸೊ ಅದು ಎಲ್ಲಿ ಹೋಗಿ ನೋಡೋದು ಅಂತ ಇಲ್ಲೇ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡರಲ್ಲಿ ತೋರಿಸಿದ್ದೀನಿ. ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಮ್ಯುನಿಟಿ ಟ್ಯಾಬಲ್ಲಿ ಹೋಗಿ ನೀವು ನೋಡ್ಬೋದು. ಯೂಟ್ಯೂಬಲ್ಲಿ ಮೊಬೈಲ್ ಇಟ್ಕೊಂಡಿರೋರು YT ಸ್ಟುಡಿಯೋದಲ್ಲಿ ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಓಕೆ, ಇದು ಫಸ್ಟ್ ಅಪ್ಡೇಟ್. ಈಗ ನಾವು ಸೆಕೆಂಡ್ ಅಪ್ಡೇಟ್ ನೋಡೋಣ. ಸೆಕೆಂಡ್ ಅಪ್ಡೇಟು ಅರ್ನ್ ವಿತ್ ಗಿಫ್ಟ್ಸ್ ಆನ್ ಲೈವ್ ಸ್ಟ್ರೀಮ್ಸ್ ಅಂತ. ಸೊ ಈಗ ನೀವು ಲೈವ್ ಸ್ಟ್ರೀಮ್ಸಲ್ಲಿ ಗಿಫ್ಟ್ಸನ್ನು ಆನ್ ಮಾಡ್ಕೊಳ್ಬೋದು. ಆ ಗಿಫ್ಟ್ಸನ್ನು ಆನ್ ಮಾಡ್ಕೊಳ್ತು ಅಂತಂದರೆ ಆಡಿಯನ್ಸ್ಗಳು ನಿಮಗೆ ಗಿಫ್ಟ್ ಮಾಡಿದ್ರೆ ನಿಮಗೆ ಅಮೌಂಟ್ ಬರುತ್ತೆ. ಓಕೆ, ಅದ್ರ ಬಗ್ಗೆ ನಾನು ರೀಸೆಂಟಾಗಿ ನೆನ್ನೆ ತಾನೇ ವೀಡಿಯೋ ಹಾಕಿದ್ದೀನಿ. ಆ ವಿಡಿಯೋನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಮತ್ತು ಐ ಕಾರ್ಡಲ್ಲೂ ಕೂಡ ಹಾಕ್ತೀನಿ. ಮತ್ತು ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕ್ತೀನಿ. ಓಕೆ, ಸೊ ಇವೆರಡು ಅಪ್ಡೇಟ್ಸ್ಗಳನ್ನ ಯೂಟ್ಯೂಬರು ಸದ್ಯಕ್ಕೆ ಕೊಟ್ಟಿದ್ದಾರೆ. ಈಗಲೇ ಗಿಫ್ಟ್ಸನ್ನು ಆನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ, ಮರಿಬೇಡಿ. ಓಕೆ, ಅದರಿಂದ ನಿಮಗೆ ಜಾಸ್ತಿ ಲೈವಿಂದನೂ ಕೂಡ ಜಾಸ್ತಿ ದುಡ್ಡನ್ನು ಮಾಡ್ಬೋದು. ಓಕೆ, ಸೊ ಇದಿಷ್ಟು ಕತೆ. ಸೊ ಹಾಗಾಗಿ ನಿಮಗೆ ಈ ಒಂದು ಮೇಲನ್ನು ಕಳಿಸಿದ್ದಾರೆ. ಸೊ ಈಗ ನಾವೇನು ನೋಡಿದ್ದೀವಿ ಡೇಟಾ, ನೆಕ್ಸ್ಟ್ ಮಂತಲ್ಲಿ ಇದಕ್ಕಿಂತ ಡಬಲ್ ಡೇಟಾ ಅಂದರೆ ಜಾಸ್ತಿ ಮಾಡೋ ಥರ ನಮಗೆ ಆಗಲಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.